ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ 8ನೆಯ ಅಧ್ಯಾಯ ಕರ್ಣ. ಮಹಾಭಾರತದ ಓದುಗರಿಗೆ ದಿಗ್ಭ್ರಮೆ ಹುಡಿಸುವಷ್ಟು ವಿವಾದಾತ್ಮಕ ವ್ಯಕ್ತಿ ಕರ್ಣ. ಮೂಲ ವ್ಯಾಸ ಭಾರತದ ಕರ್ಣನನ್ನು ಸರಿಯಾಗಿ ಬಹುಜನ ಅರಿಯರು. ದೇಶೀಯ ಭಾಷೆಗಳ ಕವಿಗಳ ಕಲ್ಪಿತ ಕೃತಕ ಕರ್ಣರ ರಾಶಿಯಲ್ಲಿ ಅವನೆಲ್ಲೋ ಅಸ್ತಂಗತನಾಗಿದ್ದಾನೆ. ಅವನನ್ನು ಹುಡುಕಿ ತೆಗೆದು ಇತಿಹಾಸದ ಕರ್ಣನ ಸ್ಪಷ್ಟ ಸಹಜ ಚಿತ್ರ ಮೂಡಿಸಿ ಶ್ರೀಸಾಮಾನ್ಯನ ತಪ್ಪು ಕಲ್ಪನೆಗಳನ್ನು ತಿದ್ದಬಯಸುವುದು ಇಲ್ಲಿನ ಉದ್ದೇಶ. ಈವರೆಗಿನ ಬರವಣಿಗೆಯಲ್ಲಿ ಅಲ್ಲಲ್ಲಿ ಕರ್ಣನ ವಿಷಯ ವಿಪುಲವಾಗಿ ಬಂದಿದ್ದರೂ ಮುಖ್ಯ ಸಂಗತಿಗಳತ್ತ ಈಗ ದಿಕ್ಕು ಹಾಯಿಸೋಣ. ಸೂರ್ಯವಂಶದಲ್ಲಿ ಕರ್ಣನು ಹುಟ್ಟಿದರೂ ಸೂರ್ಯನ ಅಂಶದಲ್ಲಿ ಹುಟ್ಟಿಯೂ ಕರ್ಣ ದುಷ್ಟನಾಗಿ ಕೌರವರ ಕಡೆ ಸರಿದನೇಕೆ ಎಂಬುದು ಮೊದಲ ಪ್ರಶ್ನೆ. ಅದಕ್ಕೆ ಮತಾಚಾರ್ಯರು ಒಂದೊಂದು ವಿಧವಾಗಿ ಶಾಪಾನುಗ್ರಹಗಳ ಕಥೆಗಳ ಸಮಾಧಾನ ಹೇಳುವುದುಂಟು. ಅದರಿಂದ ತೃಪ್ತರಾಗದವರೂ ಉಂಟು. ಅವರಿಗೆ ಹೇಳುವುದಿಷ್ಟೇ: ಸೂರ್ಯನಾದ ಕರ್ಣ ಚಂದ್ರವಂಶದಲ್ಲಿ ಹೊಕ್ಕಿದ್ದರಿಂದ ಅವನ ಬುದ್ಧಿಗೆ ಅಮಾವಾಸ್ಯೆ ಆಯಿತು. ಸೂರ್ಯನಾದರೇನು, ಚಂದ್ರನಾದರೇನು, ಮನುಷ್ಯನಾಗಿ ಹುಟ್ಟಿ ಬಂದವನು ಮನುಷ್ಯನಂತೆ ತನ್ನ ಚಾರಿತ್ರ್ಯವನ್ನು ರೂಪಿಸಿಕೊಳ್ಳಬೇಕಷ್ಟೇ. ಅದು ಅವನ ಕೈಯಲ್ಲೇ ಇರುವ ವಿಷಯ. ಕರ್ಣ ಅದನ್ನು ಸ್ವಇಚ್ಛೆಯಿಂದ ದುಷ್ಟವಾಗಿ ಬೆಳೆಸಿಕೊಂಡ. ಪ್ರತಿ ಹಂತದಲ್ಲೂ ಕರ್ಣನ ಪಾತ್ರದ ಘಟನೆಗಳು ಇದನ್ನು ತೋರಿಸುತ್ತವೆ. ಕೈಹುಣ್ಣಿಗೆ ಕನ್ನಡಿ ಏಕೆ? ಅದರಿಂದ ಕರ್ಣ ದುಷ್ಟನಾದುದಕ್ಕೆ ಕರ್ಣನೇ ಹೊಣೆ ಎಂಬುದು ಕಾವ್ಯ ಸಹಜ ಉತ್ತರ. ಎಲ್ಲರಿಗೂ ಮನಮುಟ್ಟುವ ಕಾರಣ ಇದು. ಇದರಲ್ಲಿ ಸಮಾಜದ ಪಾತ್ರವಿಲ್ಲವೇ? ತಾಯಿಯ ಹೊಣೆ ಇಲ್ಲವೇ? ಬೇರೆಯವರ ಸಂದರ್ಭಗಳ ಪ್ರಚೋದನೆ ಇಲ್ಲದೆಯೇ ಕರ್ಣ ಹಾಗೆ ದುಷ್ಟನಾದಾನೆಯೇ? ದುಷ್ಟನೆಂದು ಪಾಂಡವ ಪಕ್ಷಪಾತಿಗಳು ಹೇಳುವರಾದರೂ ಅವನು ದುರ್ಯೋಧನನಿಗೆ ನಿಷ್ಠೆಯಿಂದ ನಡೆದುಕೊಳ್ಳಲಿಲ್ಲವೇ? ಸ್ನೇಹ ಎಂಬ ಮೌಲ್ಯಕ್ಕೆ ಅವನು ತನ್ನನ್ನೇ ಅರ್ಪಿಸಿಕೊಳ್ಳಲಿಲ್ಲವೇ? ದಾನಶೂರ ಎನಿಸಲಿಲ್ಲವೇ? ಶ್ರೀಕೃಷ್ಣ, ಕುಂತಿ ಸೋದರರು ಎಲ್ಲ ಅವನಿಗೆ ಮೋಸ ಮಾಡಲಿಲ್ಲವೇ? ನಿರಾಯುಧನೂ ಅಸಹಾಯಕನೂ ಆದ ಪರಿಸ್ಥಿತಿಯಲ್ಲಿ ಅವನನ್ನು ಅರ್ಜುನ ಕೊಲ್ಲಲಿಲ್ಲವೇ? ಇಂದ್ರ ಅವನ ಕವಚ ಕುಂಡಲ ಅಪಹರಿಸಿದ್ದು ಕಪಟದಿಂದಲ್ಲವೇ ಎಂಬೀ ಪ್ರಶ್ನೆಗಳನ್ನು ಕರ್ಣ ಭಕ್ತರು ಒಂದೇ ಉಸುರಿಗೆ ಉತ್ತರ ಪಡೆದುಕೊಳ್ಳುವ ತಾಳ್ಮೆಯೂ ಇಲ್ಲದೆ ಸುರಿಮಳೆಗೈಯುವುದುಂಟು. ಅಲ್ಲೊಂದು ಇಲ್ಲೊಂದು ಸರಿ ಮಾಹಿತಿಯನ್ನು ತಪ್ಪು ಮಾಹಿತಿಗಳ ಸಮುದ್ರದಲ್ಲಿ ಬೆರೆಸಿ ಸಮುದ್ರವನ್ನು ಸಿಹಿ ಮಾಡಲಾಗದ ಪ್ರಯತ್ನದಂತೆ ಇದು ಸತ್ಯಾನ್ವೇಷಣೆಗೆ ಪ್ರತಿಬಂಧಕ ಮಾರ್ಗ ಮಾತ್ರವೇ? ಈ ಪ್ರಶ್ನೆಗಳಿಗೆ ಸತ್ಯ ತಿಳಿದವರು ತಾವೇ ಉತ್ತರಿಸಬಲ್ಲರು. ಅದು ಹೀಗೆ: ಕರ್ಣ ಸೂರ್ಯಪುತ್ರ ಹೌದು. ಸೂರ್ಯನಿಗೆ ಗ್ರಹಣವೆಂಬುದುಂಟು. ಚಂದ್ರವಂಶದಲ್ಲಿ ಹುಟ್ಟಿದ ಕರ್ಣ ಗ್ರಸ್ತಾಗ್ರ ಸೂರ್ಯನಾಗಿಯೇ ಹುಟ್ಟಿದ. ಕುಂತಿ ಆಗಿನ್ನೂ ಕನ್ಯೆ. ದೂರ್ವಾಸರ ವರ ನಿಜವೋ ಹೇಗೆ ಎಂಬ ಪರೀಕ್ಷೆಗಾಗಿ ಇವನನ್ನು ಹಡದೇ ಬಿಟ್ಟಳು. ಜನಾಪವಾದಕ್ಕಾಗಿ ಗಂಗೆಯಲ್ಲಿ ಮಗುವನ್ನು ತೇಲಿಬಿಟ್ಟಳು. ಕರ್ಣನಿಗೆ ಹುಟ್ಟಿನಿಂದ ಬರುವ ಅಧಿಕಾರ, ಸ್ಥಾನಮಾನ, ಮರ್ಯಾದೆ, ಸೌಲಭ್ಯ ಎಲ್ಲ ಹೀಗೆ ವಂಚನೆ ಆಯಿತು ನಿಜ. ಇದಕ್ಕಾಗಿ ಖಂಡಿತ ಕನಿಕರಿಸಬೇಕು. ಆದರೆ ಯಾರನ್ನೂ ದೂರೋಣ? ಕನ್ಯೆಯಾದ ಕುಂತಿ ಸಮಾಜಕ್ಕೆ ಹೆದರಿದಳು. ಅರಮನೆಯ ಹೆಸರು ತನ್ನ ಹೆಸರಿಗೂ ಹೆದರಿದಳು. ತಿಳಿಯದ ಹುಡುಗಿ. ಒಂದೇ ಸಲ ಇದು ಆದ ಅಚಾತುರ್ಯ. ಒಂದೇ ಸಲವಲ್ಲದೆ ಜೀವನದುದ್ದಕ್ಕೂ ದಾರಿ ಬಿಟ್ಟು ಜಾರಿದ ಸ್ತ್ರೀಯರನ್ನೂ ಸಮರ್ಥಿಸಿ ಗೌರವಿಸುವ ಮಹಿಳಾ ಸ್ವಾತಂತ್ರ್ಯ ಚಳುವಳಿಗಾರರು ಈಗ ಕುಂತಿಯನ್ನೇಕೆ ಬಯ್ಯಬೇಕು? ಭಯ ಈ ವಯಸ್ಸಿನಲ್ಲಿ ಸಹಜ. ಸಮಾಜದ ಕಟ್ಟುಪಾಡೂ ಹಾಗಿತ್ತು. ಯಾವ ಸಮಾಜದವರಾದರೂ ಅಷ್ಟೇ.
ಕಲ್ಪಿತ ಪರಿಪೂರ್ಣ ಸಮಾಜದ ಮಾನದಂಡದಿಂದ ಈ ಘಟನೆಯನ್ನು ಅಳೆಯಬಾರದಷ್ಟೇ. ವಿಧಿ ಹೀಗೆ ಮಾಡಿತು ಎಂಬುದು ಒಂದು ವಿವರಣೆ. ಕರ್ಣ ಅಧಿರಥನೆಂಬ ಸೂತನ ಮನೆಯಲ್ಲಿ ಬೆಳೆದ. ಮಕ್ಕಳಿಲ್ಲದ ಅವನ ಮಡದಿ ಹಿಗ್ಗಿದಳು. ಸೂತರೆಂಬುವರು ನಿಕೃಷ್ಟ ಜಾತಿ ಎಂದು ಯಾರೂ ತಿಳಿಯುವುದು ಬೇಡ. ರಾಮಾಯಣದ ಸುಮಂತ್ರನು, ಮಹಾಭಾರತದ ಸಂಜಯನು, ಮಹಾಭಾರತವನ್ನು ಶೌನಕರ ಸತ್ರಯಾಗದಲ್ಲಿ ಸಾವಿರಾರು ಋಷಿಮುನಿಗಳಿಗೆ ಹೇಳಿದ ವ್ಯಾಸ ಶಿಷ್ಯ ಸೂತ ಪುರಾಣಿಕನು ಎಲ್ಲ ಗಣ್ಯರಾದ ಸೂತರೇ. ಕ್ಷತ್ರಿಯನಿಗೆ, ಪುರುಷನಿಗೆ, ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟುವ ಪ್ರತಿಲೋಮ ವಿವಾಹ ಸಂತಾನವೇ ಸೂತರು. ಕ್ಷತ್ರಿಯ ವೃತ್ತಿಯೊಂದನ್ನು ಬಿಟ್ಟು ಇತಿಹಾಸ ಪುರಾಣ ಕಥನ ಬೋಧೆ, ರಾಜರಿಗೆ ಸುಪ್ರಭಾತ ಹೇಳುವುದು, ರಥ ನಡೆಸುವುದು, ಮಂತ್ರಾಲೋಚನೆಯಲ್ಲಿ ಸಲಹೆ ಕೊಡುವುದು ಮೊದಲಾದ ಎಲ್ಲ ಗಣ್ಯ ವೃತ್ತಿಗಳೂ ಅವರಿಗೆ ಮುಕ್ತದ್ವಾರವಾಗಿದ್ದವು. ಶೂದ್ರನಾಗಿ ಹುಟ್ಟಿದ ವಿದುರನಂಥವರಿಗೂ ತುಂಬು ಗೌರವ ಚಾರಿತ್ರ್ಯಕ್ಕಾಗಿ ಇದ್ದ ಕಾಲದಲ್ಲಿ ಎಷ್ಟೋ ಉನ್ನತರಾಗಿದ್ದ ಸೂತರಿಗೆ ಗೌರವ ಇರಲಿಲ್ಲ ಎನ್ನುವುದು ತಿಳಿಯದವರ ಅಪಾಲಾಪ, ಅಸಂಬದ್ಧ ಪ್ರಲಾಪ. ಸಂಜಯನಿಗಿದ್ದ ಗೌರವವೂ ಕರ್ಣನಿಗೆ ಆಗಿಲ್ಲದುದು ಜಾತಿಯಿಂದಲ್ಲ, ಅವನ ದುಷ್ಟ ನಡವಳಿಕೆಯಿಂದ. ಕರ್ಣನು ಜೀವನದುದ್ದಕ್ಕೂ ಎದ್ದು ಕಾಣುವ ಅವನ ಗುಣದೋಷಗಳು ಇವು. ಮಹತ್ವಾಕಾಂಕ್ಷೆಗಾಗಿ ಏನನ್ನೂ ಮಾಡ ಹೊರಡುವುದು, ಜಂಭಕೋರತನ, ಹಿಂದೆ ಮುಂದೆ ವಿಚಾರಿಸದೆ ಇತರರಿಗೆ ಮಾತು ಕೊಡುವುದು, ಯೋಗ್ಯತೆಗೆ ಮೀರಿ ದಾನ ಕೊಡುವುದು, ದುಷ್ಟರೊಡನೆಯೇ ಬೆರೆಯುವ ಸ್ವಭಾವ, ಹಿರಿಯರೊಡನೆ ವ್ಯರ್ಥ ವಾಗ್ವಾದದ ಪ್ರವೃತ್ತಿ, ಅವರಿಗೆ ಅಗೌರವ ತೋರುವ ಒಲವು, ತನ್ನಲ್ಲಿ ಅತಿ ಆತ್ಮವಿಶ್ವಾಸ, ಇತರರ ಕಷ್ಟ ಕಂಡು ಸುಖ ಪಡುವ ಬರ್ಬರತೆ, ವಿನಾಕಾರಣ ಇತರರ ನಿಂದೆ, ಅಸೂಯೆ ಮುಂತಾದವು. ಈ ದುರ್ಗುಣಗಳ ಸಾಗರದಲ್ಲಿ ಅವನ ಒಂದೆರಡು ಸುಗುಣಗಳು ಶೋಭಿಸಲಿಲ್ಲ. ಇದೇ ಅವನ ನಿಜ ದುರಂತ. ಕ್ಷತ್ರಿಯ ರಕ್ತವಾದುದರಿಂದ ಬಿಲ್ಲು ವಿದ್ಯೆಯ ಕಲಿಕೆಯಲ್ಲಿ ಅತೀ ಉತ್ಸಾಹ ಹುಟ್ಟಿನಿಂದಲೇ ಅವನಿಗೆ ಬಂದದ್ದುಂಟು. ಆಗ ತಾನೇ ಕ್ಷತ್ರಿಯರ ಎಲ್ಲ ಉತ್ತಮ ಸಂತಾನವನ್ನು ಪರಶುರಾಮರು ನಿರ್ನಾಮ ಮಾಡಿಯಾಗಿತ್ತು. ಉಳಿದ 108 ಕ್ಷತ್ರಿಯರು ಸಂಕರ ಜಾತಿಯವರೆಂದು ಶ್ರೀಕೃಷ್ಣ ಧರ್ಮಜನಿಗೆ ಹೇಳುತ್ತಾನೆ ರಾಜಸೂಯ ಸಂದರ್ಭದಲ್ಲಿ. ಕೌರವ ಪಾಂಡವರೆಂಬುವರು ವ್ಯಾಸ ಸಂತಾನವೇ. ಇವರಲ್ಲೂ 86 ದೊರೆಗಳು ಜರಾಸಂಧನ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದರು. ಕ್ಷತ್ರಿಯರ ನಿರ್ನಾಮ ಆದ ಮೇಲೆ ಬ್ರಾಹ್ಮಣರೇ ಆ ವೃತ್ತಿಯನ್ನೂ ಅವಲಂಬಿಸಿದರು. ಪರಶುರಾಮರು ಬ್ರಾಹ್ಮಣರಿಗೆ ಮಾತ್ರ ಶಸ್ತ್ರವಿದ್ಯೆ ಕಲಿಸುತ್ತಿದ್ದುದು. ತಮ್ಮ ತಂದೆ ಜಮದಗ್ನಿಯನ್ನು ಕಾರ್ತ್ಯವೀರ್ಯಾರ್ಜುನ ಮೋಸದಿಂದ ಕೊಂದ ಹಿನ್ನೆಲೆಯಲ್ಲಿ, ಬ್ರಾಹ್ಮಣ ಪಕ್ಷಪಾತದಿಂದ ಅಲ್ಲ. ಹೀಗಾಗಿ ಕರ್ಣನಿಗೆ ಬಿಲ್ಲು ವಿದ್ಯೆಗೆ ಅಡಚಣೆಯುಂಟಾಯಿತು. ಪರಶುರಾಮ ಶಿಷ್ಯನಾದ ದ್ರೋಣನೇನೋ ಕ್ಷತ್ರಿಯರಿಗೆ ಕಲಿಸುತ್ತಿದ್ದುದುಂಟು. ಆದರೆ ರಾಜಕುಮಾರರಿಗೆ ಹೊಟ್ಟೆಪಾಡಿಗೆ ದೃಪದ ದ್ವೇಷದ ಕಾರಣವೂ ಇತ್ತು. ಅಲ್ಲಿ ಕರ್ಣನಿಗೆ ಅವಕಾಶವಿಲ್ಲದುದು ಜಾತಿಯಿಂದ ಎನ್ನೋಣ. ಆದರೆ ಸಮಾಜದಲ್ಲಿ ಗೌರವಾನ್ವಿತವಾಗಿ ಬಾಳ ಬಯಸುವವನು ಅದೇ ಆ ವೃತ್ತಿಯನ್ನೇ ಅವಲಂಬಿಸಬೇಕಾಗಿರಲಿಲ್ಲ. ಕರ್ಣನಿಗೆ ಅದೇ ವೃತ್ತಿ ಬೇಕಾದುದು ಮಹತ್ವಾಕಾಂಕ್ಷೆಯ ದೆಸೆಯಿಂದ. ಅದಕ್ಕೆ ಅಡ್ಡವಾದ ಬ್ರಾಹ್ಮಣ್ಯದ ದ್ವೇಷ ಅವನಿಗೆ ಸಹಜವಾಗಿ ಬಂದಿತು. ಬ್ರಾಹ್ಮಣರೇ ಆದ ಪರಶುರಾಮರನ್ನು ತನ್ನ ಬಗೆಗೆ ಸುಳ್ಳು ಹೇಳಿ ಸಮೀಪಿಸಿ ಒಲಿಸಿ ಅಲ್ಲಿ ವಿದ್ಯೆ ಕಲಿತ ವಿಪರ್ಯಾಸಕ್ಕೆ ಹೇಗೆ ಅರ್ಥೈಸೋಣ? ಇದು ಬ್ರಾಹ್ಮಣ ಗೌರವವೇ, ದ್ವೇಷವೇ? ಸುಳ್ಳಾದರೂ ಹೇಳಿ ವಿದ್ಯೆ ಕಲಿಯುವ ಯತ್ನ ಮಾಡಿದ ಇವನು ಪ್ರಾಮಾಣಿಕನಲ್ಲವೆಂಬುದು ಅಂದೇ ಸಿದ್ಧವಾಯಿತು. ಮನಸ್ಸಿಗೆ ಬಂದದನ್ನು ಸಾಧಿಸಲು ಏನೆಲ್ಲ ಮಾಡುವ ಪ್ರವೃತ್ತಿ ಇವನಲ್ಲಿ ತತ್ವಾಧಾರಿತ ನಡವಳಿಕೆಯನ್ನು ಹೇಗೆ ಅಪೇಕ್ಷಿಸೋಣ?
ಇಲ್ಲೆಲ್ಲ ಧರ್ಮದ ಪ್ರಜ್ಞೆ ಅವನಿಗೆ ಮೂಡಲೇ ಇಲ್ಲ. ಕರ್ಣನ ಪಾತ್ರದ ಪರಿಚಯದ ಮುಂದಿನ ವಿವರಣೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.